ಗೈಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಸಕ್ಕತ್ತಾಗಿದ್ದೀನಿ. ಆ್ಯಂಡ್ ತುಂಬ ಲಾಂಗ್ ಬ್ರೇಕ್ ಕೂಡ ಆಗೋಯ್ತು ಅಂತ ಅನ್ಕೋತೀನಿ. ಎಲ್ಲರೂ ನನ್ನ ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ. ನಾನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ. ಆ್ಯಂಡ್ ಇವತ್ತಿನ ವಿಷಯ ಬಂದ್ಬಿಟ್ಟು ಈಗಾಗಲೇ ನಿಮಗೆ ತಮ್ಮನೇನ ನೋಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒಂದು ಸೆಕೆಂಡ್ ನಾನು ಕೂಡ ಹೇಳ್ಬಿಡ್ತೀನಿ. ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿರುವಂತಹ ಗೌನ್ಸ್ ಆಗಿರ್ಬೋದು, ಅಥವಾ ಸಿಂಪಲ್ ಡ್ರೆಸ್ಸಸ್ ಆಗಿರ್ಬೋದು, ಅಥವಾ ಕುರ್ತಾ ಆಗಿರ್ಬೋದು, ಇದ್ರದ್ದು ರಿವ್ಯೂನ ಕೊಡೋಣ ಅಂತ ಬಂದಿದ್ದೀನಿ. ಆಫ್ಟರ್ ವಾಶ್ ಹೇಗಿದೆ ನನ್ನ ಡ್ರೆಸ್ಸಸ್, ಆ್ಯಂಡ್ ಕ್ವಾಲಿಟಿ ವೈಸ್ ಹೇಗಿದೆ, ಕ್ವಾಲಿಟಿಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆಯಾ, ಅಥವಾ ಕಲರ್ ಶೇಡ್ ಅಥವಾ ಆ ಥರ ಏನಾದರೂ ಆಗಿದೆಯಾ, ಅಥವಾ ಬಟ್ಟೆ ಕ್ಲಾತ್ ಏನಾದರೂ ಝೀರೋ ಕ್ವಾಲಿಟಿನಲ್ಲಿದೆಯಾ, ಈ ಥರ ಯಾವ ಥರ ಏನಾಗಿದೆ ಯಾವ ಡ್ರೆಸ್ಸಸ್ ಅಂತ ಹೇಳೋದು ನಾನು ಇವತ್ತು ಬಂದಿದ್ದೀನಿ. ಐ ಥಿಂಕ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ಅನ್ಕೋತಾರೆ ಇವ್ರು ಹೇಗೆ ಮೀಶೋನಲ್ಲಿ ಪರ್ಚೇಸ್ ಮಾಡ್ತಾರೆ, ಹೇಗಷ್ಟು ಟ್ರಸ್ಟಿಂದ ಪರ್ಚೇಸ್ ಮಾಡ್ತಾರೆ, ಅವರಿಗೆ ಕ್ವಾಲಿಟಿ ಚೆನ್ನಾಗಿರುತ್ತಾ ಇಲ್ವಾ ಏನು ಎತ್ತು ಅಂತ ತುಂಬ ಜನ ಅನ್ಕೋತಿರ್ತಾರೆ ನಾವು ಪರ್ಚೇಸ್ ಮಾಡೋದನ್ನ ನೋಡಿ. ಬಟ್ ನಾನಂತೂ ಟ್ರಸ್ಟ್ ಮೀ, ನಾನು ಯಾವತ್ತೂ ರಿವ್ಯೂನ ನೋಡಿದೆ ಅಥವಾ ಯಾರಾದರೂ ಅಡ್ವೈಸ್ನ ಮಾಡಿದೆ ನಿಜವಾಗ್ಲೂ ಯಾವ ಒಂದು ಪುಟ್ಟ ಪ್ರಾಡಕ್ಟು ಕೂಡ ಪರ್ಚೇಸ್ ಮಾಡಲ್ಲ. ಇನ್ಕ್ಲೂಡಿಂಗ್ ಅದು 100 ರುಪೀಸೇ ಇರಲಿ ಪ್ರಾಡಕ್ಟು, ಅದನ್ನು ನಾನು ಯಾವತ್ತೂ ರಿವ್ಯೂ ನೋಡ್ದೇ ನಾನು ಯಾವತ್ತೂ ಪರ್ಚೇಸ್ ಮಾಡಲ್ಲ. ಸೊ ನನಗೆ ಯಾವತ್ತೂ ರಿವ್ಯೂ ನೋಡಿ ಪರ್ಚೇಸ್ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಎಲ್ಲ ಏನೇ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಬೇರೆ ಏನೋ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಸ್ ಆಗಿರ್ಬೋದು ಯಾವುದೇ ಒಂದೂ ಇದುವರೆಗೂ ಫ್ರಾಡ್ ಆಗಿ ಅಂತೂ ಯಾವುದೂ ಬಂದಿಲ್ಲ. ಐ ಥಿಂಕ್ ನೆಕ್ಸ್ಟು ಕೂಡ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಯಾಕಂದರೆ ಇಂಪಾರ್ಟೆಂಟಾಗಿ ರಿವ್ಯೂನು ಚೆಕ್ ಮಾಡಿದ್ರೆ ಯಾವುದೇ ಥರ ನಮಗೆ ಏನಾದರೂ ಇದ್ಬಿಟ್ರೂ ಗೊತ್ತಾಗ್ಬಿಡುತ್ತೆ. ಅಂದರೆ ಬಟ್ಟೆನಲ್ಲಾಗಿರ್ಬೋದು ಅಥವಾ ಪ್ರಾಡಕ್ಟ್ಸಲ್ಲಾಗಿರ್ಬೋದು ಅವರು ಹಾಕಿರೋ ಇಮೇಜಸ್ಸು ಏನು ಪರ್ಚೇಸ್ ಮಾಡಿರ್ತಾರೆ ಅವರು ರಿಯಲ್ ಇಮೇಜಸ್ ಆ್ಯಂಡ್ ರಿಯಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ನೋಡಿ ನಾವು ಗೊತ್ತು ಮಾಡ್ಕೋಬೋದು ಪ್ರಾಡಕ್ಟ್ ಹೇಗಿದೆ ಏನು ಎತ್ತು, ಅದ್ರ ಕಲರು, ಅದ್ರ ರಿಯಲ್ ಕಲರು, ರಿಯಲ್ ಕ್ವಾಲಿಟಿ ಎಲ್ಲ ಆಲ್ಮೋಸ್ಟ್ ಫೋಟೋದಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನೀವು ಕೂಡ ಈ ಥರ ಏನಾದರೂ ರಿವ್ಯೂನ ನೋಡದೆ ಪರ್ಚೇಸ್ ಮಾಡ್ತಾಯಿದ್ರೆ ದಿಸ್ ಇಸ್ ಮೈ ರಿಕ್ವೆಸ್ಟ್, ನೀವು ರಿವ್ಯೂನ ನೋಡಿ ಪರ್ಚೇಸ್ ಮಾಡಿ. ಆವಾಗ ನೀವು ಸುಮ್ಮನೆ ರಿಟರ್ನ್ ಹಾಕೋದು ಅದು ಇದು ಎಲ್ಲ ಇರೋದಿಲ್ಲ. ಜಾಸ್ತಿ ರಿವ್ಯೂನ ನೋಡಿ ಪರ್ಚೇಸ್ ಮಾಡಿದ್ರೆ, ನಾನು ಕೂಡ ಹಾಗೆಯೇ ಪರ್ಚೇಸ್ ಮಾಡೋದು, ರಿವ್ಯೂನ ನೋಡಿಬಿಟ್ಟೇ ಪರ್ಚೇಸ್ ಮಾಡೋದು. ಸೊ ನನಗೆ ಆಲ್ಮೋಸ್ಟ್ ಯಾವುದು ಡ್ರೆಸ್ ಮೆಟೀರಿಯಲ್ಸ್ ಯಾವುದೂ ಅಷ್ಟು ಚೀಪಾಗಿ ಯಾವತ್ತೂ ಸಿಕ್ಕಿಲ್ಲ. ಮತ್ತು ನಾನು ತೊಗೊಂಡಿರೋಂಥ ಡ್ರೆಸ್ಸಸ್, ಗೌನ್ಸ್, ಟಾಪ್ಸು ಯಾವುದಿದೆ ಅದನ್ನು ನಾನು ನಿಮಗೊಂದಷ್ಟು ತೋರಿಸ್ಬಿಟ್ಟು ಅದ್ರದ್ದು ರಿವ್ಯೂನ ಹಾಕ್ತೀನಿ. ಆ್ಯಂಡ್ ಅದ್ರದ್ದು ಲಿಂಕ್ ಬೇಕು ಅಂತ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ನೋಡಿಕೊಂಡು ಅದನ್ನ ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು. ಅಥವಾ ಅದು ಬಟ್ಟೆದು ಡೀಟೇಲ್ಸ್ ಏನಾದರೂ ಬೇಕು ಅಂತ ಇದ್ದರೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ರಿವ್ಯೂನ ನೀವು ಹೋಗಿ ನೋಡ್ಬೋದು. ನಾನು ಕೂಡ ಸ್ವಲ್ಪ ರಿವ್ಯೂಸ್ನ ಹಾಕಿರ್ತೀನಿ. ಆ್ಯಂಡ್ ಟಡಾನ್, ಇವತ್ತಿನ ಡ್ರೆಸ್ಸಸ್ ಬಂದು ಇಷ್ಟು ರಿವ್ಯೂನ ಕೂಡ ಬಂದಿರೋದು ನಾನು. ಇದು ಇಷ್ಟದು ರಿವ್ಯೂನ ನಾನು ಇವತ್ತು ಕೊಡ್ತೀನಿ. ಐ ಥಿಂಕ್ ನಿಮಗೂ ಕೂಡ ಈ ಡ್ರೆಸ್ಸಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಕಿರೋದು ಇಮೇಜಸ್ ಕೂಡ ಇದ್ದರೆ ನನ್ನ ಹತ್ರ ಅದನ್ನು ಕೂಡ ನಾನು ಸೈಡ್ನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡ್ತೀನಿ. ಫಸ್ಟ್ ಒಂದು ಡ್ರೆಸ್ ಬಂದುಬಿಟ್ಟು ಇದು ಮ್ಯಾಕ್ಸಿ ಡ್ರೆಸ್. ಇದನ್ನು ಐ ಥಿಂಕ್ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಹೋಗಿದ್ರೆ ಇದನ್ನು ನೀವು ನೋಡಿರ್ಬೋದು. ಈ ಥರ ಬಂದುಬಿಟ್ಟು ಕೆಳಗಡೆ ಈ ಥರ ಬರುತ್ತೆ, ಕಾಣ್ತಾ ಇದೆಯಲ್ಲ, ಈ ಥರ ಬರುತ್ತೆ. ಆ್ಯಂಡ್ ಫ್ರಂಟ್ ಸ್ಲೀವ್ಸ್ ಅಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾನು ಸ್ಲೀವ್ಸ್ ನೋಡಿನೇ ತುಂಬ ಇಷ್ಟಪಟ್ಟಿದ್ದು ಇದನ್ನ. ಸ್ಲೀವ್ಸ್ ಈ ಥರ ಬಟರ್ಫ್ಲೈ ಸ್ಲೀವ್ಸ್ ಬರುತ್ತೆ, ಓಪನ್ ಸ್ಲೀವ್ಸ್. ಇಲ್ಲಿ ಎಕ್ಸ್ಪ್ಯಾಂಡ್ ಬರುತ್ತೆ ಇಲ್ಲಿ ಶೋಲ್ಡರ್ ಹತ್ರ. ಆ್ಯಂಡ್ ಇದು ಬಟರ್ಫ್ಲೈ ಸ್ಲೀವ್ಸ್. ಆ್ಯಕ್ಚುಲಿ ಇದು ಎಕ್ಸೆಲಲ್ಲಿ ನಾನು ಪರ್ಚೇಸ್ ಮಾಡಿರೋದು, ಬಟ್ ಇಲ್ಲಿ ಎಕ್ಸ್ಪ್ಲೇಂಡ್ ಇರೋದ್ರಿಂದ ಇನ್ನೂ ತುಂಬ ದಪ್ಪ ಇರೋರ್ಗೂ ಕೂಡ ಆಗುತ್ತೆ ಆ್ಯಂಡ್ ಸಣ್ಣ ಇರೋರ್ಗೂ ಕೂಡ ಆಗುತ್ತೆ. ಇದು ಎಕ್ಸ್ಪ್ಲೇಂಡ್ ಇರೋದ್ರಿಂದ ಯಾವುದು ಸೈಜ್ ಇದೆ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಲೈಟ್ ಯೆಲ್ಲೋ ಕಲರ್ನಲ್ಲಿ ಇದೆ, ಡಾರ್ಕಲ್ಲಿಲ್ಲ, ಲೈಟ್ ಯೆಲ್ಲೋ ಕಲರ್ನಲ್ಲಿ ಇದೆ. ಇದು ಬಂದುಬಿಟ್ಟು ಜಸ್ಟ್ 200 ಸಮಥಿಂಗ್ ಇದೆ ಅಷ್ಟೇ. ನಿಜವಾಗ್ಲೂ 200 ಸಮಥಿಂಗ್ ಅಂದರೆ ನಂಬೋಕ್ಕೆ ಆಗಲ್ಲ.
ಬಟ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಸಮ್ಮರಲ್ಲಿ ಯೂಸ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ತಿನ್ನಾಗಿಲ್ಲ, ತುಂಬ ತೆಳುವಾಗಿ ತುಂಬ ಚೆನ್ನಾಗಿದೆ. ಸಮ್ಮರ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಪಾರ್ಟಿ ವೇರ್ ಆದರೂ ಮಾಡ್ಬೋದು, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಅಥವಾ ಡೈಲಿ ಯೂಸ್ಗೆ, ಆಫೀಸ್ ವೇರು ಅಥವಾ ಕಾಲೇಜಿಗೆ, ಸ್ಕೂಲ್ಗೆ ಈ ಥರ ಎಲ್ಲ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗೂ ಕೂಡ ಇದೆ ಆ್ಯಂಡ್ ತುಂಬಾ ಮಾಡ್ರನ್ ಆಗೂ ಕೂಡ ಇರುತ್ತೆ. ಇದಕ್ಕೆ ಬೇಕಂದರೆ ಪ್ಯಾಂಟ್ನ ಕೂಡ ಯೂಸ್ ಮಾಡ್ಬೋದು. ಪ್ಯಾಂಟ್ನ ಯೂಸ್ ಮಾಡಿದ್ರೆ ಫ್ರಾಕ್ ಟೈಪಲ್ಲೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ನಾನು ಈಗಾಗಲೇ ಹೇಳಿದ್ದೀನಿ. ಇದ್ರ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಹೋಗಿಬಿಟ್ಟು. ಒಂದ್ಸಲಿ ವಾಶ್ ಮಾಡಿದ್ದೀನಿ. ಬಟ್ ಯಾವುದೇ ಥರ ಕಲರ್ ಶೇಡ್ ಆಗಿರ್ಬೋದು, ಸೊಕ್ಕಾಗಿರ್ಬೋದು ಅಥವಾ ಇನ್ಯಾವುದೇ ಥರ ಬೇರೆ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಕೂಡ ಆಗಿಲ್ಲ ಈ ಡ್ರೆಸ್ಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ 100/100 ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೇನೇ. ಇದು ಬಂದಿರೋದೇ ಆ್ಯಕ್ಚುಲಿ ಲೈಟ್ ಯೆಲ್ಲೋ ಕಲರಲ್ಲಿ, ಡಾರ್ಕ್ ಯೆಲ್ಲೋ ಇದ್ದು ಏನು ಕಲರ್ ಶೇಡ್ ಆಗಿರೋದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇದಿರೋದೇ ಈ ಥರ ಮ್ಯಾಂಗೋ ಥರ ಅಂತಲೂ ಹೇಳೋಕ್ಕಾಗಲ್ಲ. ಇದು ಯಾವ ಕಲರ್ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಬಂದಾಗ ಇದೇ ಕಲರ್ ಇತ್ತು ಆ್ಯಂಡ್ ಆಫ್ಟರ್ ವಾಶ್ ಕೂಡ ಇದೇ ಕಲರ್ ಇದೆ ಆ್ಯಂಡ್ ಇದೇ ಮೆಟೀರಿಯಲ್ ಯಾವುದೇ ಥರ ಹಾಳಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಬ್ಯೂಟಿಫುಲ್ ವೈಟ್ ಅನಾರ್ಕಲಿ. ಆ್ಯಕ್ಚುಲಿ ತುಂಬಾ ಸಕ್ಕತ್ತಾಗಿದೆ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಗಿ ತೊಗೊಂಡಿರೋ ಅಂಥದ್ದು. ಇದಕ್ಕೆ ಒಂದು ಪಿಂಕ್ ಕಲರ್ ದುಪ್ಪಟ್ಟ ಕೂಡ ಬರುತ್ತೆ. ನಾನು ದುಪ್ಪಟ್ಟನ ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ. ಫಸ್ಟ್ ಈ ಅನಾರ್ಕಲಿನ ತೋರಿಸ್ಬಿಡ್ತೀನಿ. ಇದು ಕಾಲರಲ್ಲಿ ಬರುತ್ತೆ, ಈ ಥರ ಕಾಲರ್ ಆ್ಯಂಡ್ ಈ ಥರ ಯು ಶೇಪ್ ನೆಕ್ ಬರುತ್ತೆ. 3/4 ಸ್ಲೀವ್ಸ್ ಬರುತ್ತೆ. ಆ್ಯಕ್ಚುಲಿ ನೀವು ಮೆಟೀರಿಯಲ್ನ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ. ಕಾಟನ್ ಮೆಟೀರಿಯಲ್. ಈ ಥರ ಸ್ಲೀವ್ಸಲ್ಲಿ ಈ ಥರ ಡಿಸೈನ್ ಕೂಡ ಬರುತ್ತೆ. ಆ್ಯಂಡ್ ಫ್ರಂಟಲ್ಲಿ ಈ ಥರ ನೆರಿಗೆ ಥರ ಬರುತ್ತೆ. ನೆರಿಗೆ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಬಟ್ ನೆರಿಗೆ ಥರ ಏನು ಬರಲ್ಲ, ನೆರಿಗೆ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಆ್ಯಕ್ಚುಲಿ ಫೋನಲ್ಲಿ ಅಷ್ಟು ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಕೆಳಗಡೆ ಈ ಥರ ಗ್ರ್ಯಾಂಡಾಗಿ ಕಾಣುತ್ತೆ. ಫ್ಲ್ಯಾಶ್ ಆಗ್ತಾ ಇದೆ, ವೈಟ್ ಮೇಲೆ ಅಷ್ಟು ಇದಾಗ್ತಾ ಇಲ್ಲ ನೋಡಿ. ಇದನ್ನು ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ನಾನು ಪಕ್ಕದಲ್ಲಿ ಫೋಟೋ ಕೂಡ ಹಾಕಿರ್ತೀನಿ. ಆ್ಯಕ್ಚುಲಿ ನಾನು ತುಂಬಾ ಇಷ್ಟಪಟ್ಟು ಬೈ ಮಾಡಿದಂಥ ಡ್ರೆಸ್. ನನಗೆ ಆಲ್ಮೋಸ್ಟ್ ಕಾಲರ್ ಇರೋ ಡ್ರೆಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಕಾಲರ್ ಇದು 3/4 ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದಕ್ಕೆ ಈ ಥರ ಗ್ರ್ಯಾಂಡಾಗಿ ಒಂದು ದುಪ್ಪಟ್ಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ತುದಿನಲ್ಲಿ ಈ ಥರ ಫ್ರಿಲ್ಸ್ ಕೂಡ ಇದೆ, ಕುಚ್ ಟೈಪಲ್ಲಿ. ದುಪ್ಪಟ್ಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ದುಪ್ಪಟ್ಟನ ವೇರ್ ಮಾಡಿದ್ರೇ ಈ ಡ್ರೆಸ್ಗೆ ಒಂದು ಹೈ ಲುಕ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಆ್ಯಕ್ಚುಲಿ ಬಂದುಬಿಟ್ಟು ನಾನು 3-4 ಟೈಮ್ಸ್ ವಾಶ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ವಾಶ್ ಮಾಡಿರ್ಬೋದು. ಇದು ನಾನು ಪ್ರೆಗ್ನೆಂಟ್ ಟೈಮಲ್ಲಿ ತೊಗೊಂಡಿರೋದು, ಆಗಲೇ ತುಂಬ ದಿನ ಆಯಿತು ತೊಗೊಂಡು. ಬಟ್ ಒಂದು ಸ್ವಲ್ಪನೂ ನೀವೇ ನೋಡ್ತಾ ಇರ್ಬೋದು. ಈ ಕ್ಲಾತ್ ಅಂತೂ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಕ್ಲಾತ್ ತುಂಬ ಇಷ್ಟ ಆಗಿದ್ದು. ಸಮ್ಮರ್ಗಂತೂ ಸೂಪರಾಗಿರುತ್ತೆ. ಕಾಟನ್ ಥರ ಇದೆ ಇದು. ಕಾಟನ್ನೇ ಇರಬೇಕು ಅನಿಸುತ್ತೆ, ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ವೈಸ್ ಅಂತೂ 100/100 ಅಂತಲೇ ಹೇಳ್ಬೋದು. ಟೆಂಪಲ್ಗಾಗಿರ್ಬೋದು ಅಥವಾ ಸಿಂಪಲ್ಲಾಗಿ ಯಾವ್ದಾದ್ರು ಫಂಕ್ಷನ್ಗಳಿಗಾಗಿರ್ಬೋದು ಈ ಥರ ಹಾಕ್ಕೊಂಡು ಹೋದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 800 or 700 ಸಮಥಿಂಗ್ ಇದೆ. ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲೇ ಹೋಗಿ ನೋಡ್ಬೋದು. ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ರೆಡ್ ಡ್ರೆಸ್. ರೆಡ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿಬಿಡುತ್ತೆ. ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ವಿಡಿಯೋ, ಯಾಕಂದರೆ ಸ್ವಲ್ಪ ಮಳೆ ಮೋಡ ಇರೋದ್ರಿಂದ ಅಷ್ಟು ಬ್ರೈಟಾಗಿ ಕಾಣ್ತಾ ಇಲ್ಲ. ಬೆಳಕು ಕೂಡ ಕಮ್ಮಿ ಬರ್ತಾ ಇದೆ, ಸೂರ್ಯನ ಕಿರಣಗಳು ಕೂಡ ಬೀಳ್ತಾ ಇಲ್ವಲ್ಲ, ಸೊ ಬ್ರೈಟಾಗಿಲ್ಲ. ರೂಮು ಸ್ವಲ್ಪ ಡಾರ್ಕಲ್ಲಿದೆ. ಆ್ಯಂಡ್ ಆಚೆ ಹೋಗಿ ನಾನು ವೀಡಿಯೋ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಆಗಲ್ಲ. ರೂಮಲ್ಲಿ ಇದೇ ಜಾಗ ಇರೋದು ಆ್ಯಂಡ್ ವಿಂಡೋ ಕೂಡ ಇಲ್ಲೇ ಎದುರುಗಡೆನೇ ಇದೆ, ಆದ್ರೂ ಇಷ್ಟೇ ಬೆಳಕು ಕಾಣ್ತಾ ಇರೋದು. ಸ್ವಲ್ಪ ಸೂರ್ಯನ ಕಿರಣಗಳು ಬಂದರೆ ಸರಿ ಹೋಗುತ್ತೆ ರೂಮ್ಗೆ. ಬಟ್ ಈಗ ಮಳೆ ಮೋಡ ಇರೋದ್ರಿಂದ ಮಬ್ಬು ಸ್ವಲ್ಪ ರೂಮ್ ಡಾರ್ಕಾಗಿ ಕಾಣ್ತಿದೆ.
ಆ್ಯಂಡ್ ಈ ಡ್ರೆಸ್ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ಇದನ್ನು ನಾನು 700 ಕೊಟ್ಟು ಪರ್ಚೇಸ್ ಮಾಡಿರೋವಂಥದ್ದು. ಎಕ್ಸೆಲ್ ವಿ ನೆಕ್ ಇದೆ, ಫುಲ್ ಲಾಂಗ್ ಬರುತ್ತೆ. ಇದು ಲಾಂಗ್ ಗೌನ್ ಥರ ಬರುತ್ತೆ. ಇದು ಪಾರ್ಟಿ ವೇರ್ ಕೂಡ ಮಾಡ್ಬೋದು ನೀವು. ಫುಲ್ ಪ್ಲೇನ್ ಇದೆ ಇದು. ಆ್ಯಕ್ಚುಲಿ ಇದರಲ್ಲೇ ಹೈಲೈಟ್ ಐ ಥಿಂಕ್ ಸ್ಲೀವ್ಸ್ ಅಂತಲೇ ಅನ್ಕೊತೀನಿ, ಬಿಕಾಸ್ ನನಗೂ ತುಂಬಾ ಇಷ್ಟ ಆಯಿತು ಸ್ಲೀವ್ಸು. ಈ ಥರ ಬಫ್ ಸ್ಲೀವ್ಸಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಫ್ರಿಲ್ಗಳನ್ನ ಹೇಗೆ ಕೊಟ್ಟಿದ್ದಾರೆ ಅಂತ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಲೀವ್ಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಮೆಟರ್ನಿಟಿ ಶೂಟ್ಗಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದು. ಇದು ವಿ ನೆಕ್ ಬರುತ್ತೆ, ಫುಲ್ ಪ್ಲೇನ್ ಇದೆ. ಫುಲ್ ಇದು ಟಾಪಿಂದ ಹಿಡಿದು ಬಾಟಮ್ ಗಂಟನೂ ಫುಲ್ ಪ್ಲೇನೇ ಇದೆ ಇದು. ಆ್ಯಕ್ಚುಲಿ ಯಾವುದೇ ಥರ ಪ್ರಿಂಟ್ಸ್ ಅಥವಾ ಫ್ಲವರ್ಸು ಯಾವುದೊಂದು ಏನೂ ಇಲ್ಲ ಇದರಲ್ಲಿ. ಫುಲ್ ಪ್ಲೇನ್ ಗೌನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದನ್ನು ನಾನು ಆಗಲೇ ಹೇಳಿದಾಗೆ ಮೆಟರ್ನಿಟಿ ಶೂಟ್ಗೋಸ್ಕರ ಅಂತ ಹೇಳ್ಬಿಟ್ಟು, ಪ್ಲೈನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಲಾಂಗ್ ಇದ್ರೂ ಕೂಡ ಬಂಪ್ ಶೂಟ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅದು ಹೊಟ್ಟೆ ಏನಿದೆ, ಹೊಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಲೈನ್ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ಇದನ್ನು ಕೂಡ ಅಷ್ಟೇ, ಈಗಾಗಲೇ 4 ಟೈಮ್ಸ್ 5 ಟೈಮ್ಸ್ ಅನಿಸುತ್ತೆ ಆಗಲೇ ಅಷ್ಟೊಂದು ಸಲ ಇದನ್ನ ವಾಶ್ ಮಾಡಿದ್ದೀನಿ. ಬಟ್ ಯಾವುದೇ ಥರ ಕಲರ್ ಶೇಡ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಸ್ವಲ್ಪನೂ ಕಲರ್ ಶೇಡ್ ಆಗೇ ಇಲ್ಲ. ಈಗಾಗಲೇ ಒಂದು ವಿಡಿಯೋದು ಲಾಸ್ಟ್ ಟೈಮ್ ಮೀಶೋದು ಡ್ರೆಸ್ ಏನೋ ಒಂದು ಹಾಕಿದ್ದೀನಿ, ಪಿಂಕ್ ಡ್ರೆಸ್ಸು. ಆವಾಗ ಹೇಳಿದ್ದೀನಿ ಈ ಡ್ರೆಸ್ ಬಗ್ಗೆ. ಆ್ಯಂಡ್ ಇದು ಕೂಡ ಅದೇ ಥರ ಕ್ಲಾತು, ನೀವೇನು ನೋಡ್ತಾ ಇರ್ಬೋದು ಈ ಕ್ಲಾತ್ ಎಷ್ಟು ಚೆನ್ನಾಗಿದೆ ಅಂತ. ಈ ಕ್ಲಾತೇ ಹಾಗೆ, ಯಾವುದೇ ಥರ ಕಲರ್ ಶೇಡ್ ಮಾಡಲ್ಲ, ಸೊಕ್ಕಾಗಲ್ಲ, ಯಾವುದೇ ರೀತಿ ಕರೆ ಕೂರಲ್ಲ ಆ್ಯಂಡ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಕ್ಲಾತಲ್ಲಿ ನನಗೆ ಆಲ್ರೆಡಿ 3-4 ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈ ಥರ ಕ್ಲಾತ್ನ ಎಕ್ಸ್ಟ್ರಾ ಕ್ಲಾತ್ನ ತಗೊಂಡು ನಾನು ಸ್ಟಿಚ್ ಮಾಡಿಸಿ ಇದನ್ನು ಕ್ರಾಪ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಫೋಟೋಗೂ ಅಷ್ಟೇ ತುಂಬ ಸಖತ್ತಾಗಿ ಬಂದಿದೆ, ಬ್ರೈಟಾಗಿ ಕಾಣುತ್ತೆ. ರೆಡ್ ಕಲರ್ ಅಲ್ವಾ, ಸೊ ತುಂಬಾ ಬ್ರೈಟಾಗೂ ಕೂಡ ಕಾಣುತ್ತೆ. ಆ್ಯಂಡ್ ನಾನು ನಂಜನಗೂಡ್ದೊಂದು ವ್ಲಾಗ್ ಹಾಕಿದ್ದೀನಿ, ನಂಜನಗೂಡ್ದು. ಆ ವ್ಲಾಗಲ್ಲಿ ಕೂಡ ನಾನು ವೇರ್ ಮಾಡಿರೋವಂಥದ್ದು ಇದೇ ಡ್ರೆಸ್. ನೀವು ಅಲ್ಲೂ ಕೂಡ ನೋಡಿರ್ಬೋದು. ನಾನು ಅದರಲ್ಲೂ ಕೂಡ ಆಲ್ರೆಡಿ ಲಿಂಕ್ನ ಹಾಕಿದ್ದೀನಿ, ಇಲ್ಲೊಂದ್ಸಲಿ ಹಾಕ್ತೀನಿ, ನೀವು ಹೋಗಿ ಕ್ಲಿಕ್ ಮಾಡಿ ಬೇಕಂದರೆ ಬೈ ಮಾಡ್ಬೋದು, ಅಥವಾ ರಿವ್ಯೂ ಬೇಕಂದರೆ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್, ಆ್ಯಂಡ್ ವೇರ್ ಮಾಡೋಕ್ಕೆ ಕೂಡ 100% ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಡ್ರೆಸ್ ಬಂದುಬಿಟ್ಟು ಈ ಬ್ಲ್ಯಾಕ್ ಕಲರ್ ಅನಾರ್ಕಲಿ. ಮತ್ತು ಅನಾರ್ಕಲಿನೇ ಜಾಸ್ತಿ ಇದೆ ಆ್ಯಕ್ಚುಲಿ. ಇದು ಬ್ಲ್ಯಾಕ್ ಕಲರ್ ಅನಾರ್ಕಲಿ ನೋಡಿ. ಇದ್ರದ್ದು ಸ್ಟಾರ್ಟಿಂಗನೇ ತುಂಬಾ ಲೈಕ್ ಆಗೋ ಥರ ಕಾಣಿಸುತ್ತೆ. ಈ ನೆಕ್ ಮಾಡಿದಾರಲ್ಲ, ಇದೇ ತುಂಬ ಚೆನ್ನಾಗಿದೆ. ಇದು ಬ್ಯಾಕ್ ಸೈಡು ಕಟ್ಲಿಕ್ಕೆ ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಈ ಥರ ಫುಲ್ ಸ್ಲೀವ್ಸಲ್ಲಿ ಬರುತ್ತೆ. ಸ್ಲೀವ್ಸ್ ಹತ್ರ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ. ಈ ಥರ ಫ್ರಿಲ್ಲಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ತನಕ ಬರುತ್ತೆ ಸ್ಲೀವ್ಸು. ಫ್ರಿಲ್ ಬಂದುಬಿಟ್ಟು ಇಲ್ಲಿಂದ ಫ್ರಿಲ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನಿಮಗೆ ಅಡ್ಜಸ್ಟಬಲ್ನ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ಗೆ ಈ ಥರ ಒಂದು ಫ್ಯಾನ್ಸಿಯಾಗಿ ಹಾಕಿ ಕೊಟ್ಟಿದ್ದಾರೆ ಅಡ್ಜಸ್ಟಬಲ್ಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ಫ್ಯಾನ್ಸಿಯಾಗಿ. ಈಗಂತೂ ತುಂಬಾ ಲೈಕ್ ಮಾಡ್ತಾರೆ ಈ ಥರ ಎಲ್ಲ. ಬ್ಯಾಕ್ ಸೈಡ್ ಆ್ಯಕ್ಚುಲಿ ನೆಕ್ ಬಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಫುಲ್ ಇದು ಡ್ರೆಸ್ ಏನಿದೆ ಈ ಥರ ಫ್ಲವರ್ಸಲ್ಲಿ ಬರುತ್ತೆ. ಈ ಥರ ಫ್ಲವರಲ್ಲಿ ಬರುತ್ತೆ. ಆ್ಯಕ್ಚುಲಿ ಇದು ಅಷ್ಟೇ ಕ್ಲಾತು ಆರ್ಗ್ಯಾನ್ಸಾ ಫ್ಯಾಬ್ರಿಕಲ್ಲಿ ಮಾಡಿರೋ ಅಂಥದ್ದು ಅನಿಸುತ್ತೆ. ಇದು ಆರ್ಗ್ಯಾನ್ಸಾನ ಅಥವಾ ಯಾವುದು, ಐ ಥಿಂಕ್ ಆರ್ಗ್ಯಾನ್ಸಾನೇ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಆರ್ಗ್ಯಾನ್ಸಾ ಆ್ಯಕ್ಚುಲಿ ಇಷ್ಟು ಸಾಫ್ಟಾಗೂ ಕೂಡ ಬರಲ್ಲ. ಒಂದು ಡ್ರೆಸ್ಸು ತುಂಬಾ ಹೊರಟಾಗಿರುತ್ತೆ, ಬಟ್ ಇದು ಸಾಫ್ಟ್ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ನೀರಿಂದ ಕೆಳಗಡೆ ಬರುತ್ತೆ. ತುಂಬಾ ಸೂಪರಾಗಿರೋ ಅನಾರ್ಕಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಕೂಡ ನಾನೀಗ ಆಲ್ರೆಡಿ 3 ಟೈಮ್ಸ್ ವಾಶ್ ಮಾಡಿದ್ದೀನಿ. ಆ್ಯಂಡ್ ಹೇಗೇನು ಹೇಳ್ದಂಗೆ ಆ ಡ್ರೆಸ್ಗಳಿಗೆಲ್ಲ ಕಲರ್ ಶೇಡ್ ಅಂತೂ 100% ಸ್ವಲ್ಪನೂ ಕಲರ್ ಶೇಡ್ ಆಗಿಲ್ಲ. ಆ್ಯಂಡ್ ಕ್ವಾಲಿಟಿ ವೈಸ್ ಅಷ್ಟೇ ಗುಡ್. ನೀವೇ ನೋಡ್ತಾ ಇರ್ಬೋದು, ಕಲರ್ ಶೇಡ್ ಆದರೆ ಈ ಥರ ಕಾಣಿಸೋದೇ ಇಲ್ಲ ಡ್ರೆಸ್ಗಳು, ಯಾವ ಥರ ಮೊಬ್ಬಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಈ ಪ್ರಿಂಟ್ಸ್ಗಳು ಅಷ್ಟೇ, ನನ್ನ ಡ್ರೆಸ್ಸಲ್ಲಿ ಪ್ರಿಂಟ್ಸ್ ಎಲ್ಲ ಹೋಗಿಬಿಡುತ್ತೆ, ಬಟ್ ಈ ಪ್ರಿಂಟ್ಸ್ ಯಾವುದು ಹೋಗ್ತಾ ಇಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ ಕ್ವಾಲಿಟಿ. ಆ್ಯಂಡ್ ಇದಕ್ಕೊಂದು
ದುಪ್ಪಟ್ಟ ಕೂಡ ಬರುತ್ತೆ, ಪ್ಯಾಂಟ್ ಸಿಗಲ್ಲ, ಎಕ್ಸ್ಟ್ರಾ ತೊಗೋಬೇಕು. ದುಪ್ಪಟ್ಟ ಕೂಡ ಬರುತ್ತೆ. ಈ ಥರ ದುಪ್ಪಟ್ಟಾಗಿ ಈ ಥರ ಎಡ್ಜಲ್ಲಿ ಈ ಥರ ಮಾಡಿದ್ದಾರೆ 4 ಸೈಡು ಕೂಡ. ಆ್ಯಂಡ್ ಇದ್ರದ್ದು ನನ್ನ ಹತ್ರ ಪಿಕ್ ಆ್ಯಕ್ಚುಲಿ ಇಲ್ಲ, ನಾನು ಇದನ್ನು ಹಾಕ್ಕೊಂಡಾಗ ಪಿಕ್ನ ತಗೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಟ್ರಸ್ಟ್ ಮೀ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ವೇರ್ ಮಾಡಿದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಹರಡ್ಕೊಂಡು ಹಂಗೆ ಬರುತ್ತೆ ಅಂಬ್ರೆಲ್ಲ, ಆ್ಯಕ್ಚುಲಿ ಅನಾರ್ಕಲಿದು ಕೆಳಗಡೆ. ಆ್ಯಂಡ್ ಕ್ವಾಲಿಟಿ ವೈಸ್ ವಾಸ್ ಸೂಪರ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು, ಕಲರ್ ಶೇಡ್ ಆದರೆ ಈ ಥರ ಆ್ಯಕ್ಚುಲಿ ಕಾಣೋದೇ ಇಲ್ಲ. ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ನಾನು ತೋರಿಸ್ತಾ ಇರೋದು. ಬ್ಯಾಕ್ ಸೈಡ್ ಕೂಡ ಆಗಲೇ ಹೇಳ್ದಾಗೆ ಲೇಸ್ ಬರುತ್ತೆ ಕಟ್ಟಲಿಕ್ಕೆ. ಆ್ಯಂಡ್ ಸ್ಲೀವ್ಸಲ್ಲೂ ಇದು ಮಾಡಿದಾರಲ್ಲ ಫ್ರಿಲ್ ಟೈಪು, ಅದೇ ಹೈಲೈಟು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಮುಂದೆ ಯಾವ ಥರ ಫ್ರಿಲ್ ಮಾಡಿದ್ದಾರೆ ಅದೇ ಥರ ಸ್ಲೀವ್ಸ್ಗೂ ಕೂಡ ಮಾಡಿದ್ದಾರೆ. ಬಂದುಬಿಟ್ಟು 600 ಸಮಥಿಂಗ್ ಆರ್ 700 ಸಮಥಿಂಗ್ ಏನೋ ಇದೆ. ಆ್ಯಂಡ್ ಲಿಂಕ್ನ ಹಾಕ್ತೀನಿ, ನೀವು ಲಿಂಕ್ನ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಅಮೌಂಟ್ ಕೂಡ ನೋಡ್ಬೋದು ಆ್ಯಂಡ್ ರಿವ್ಯೂಸ್ ಕೂಡ ನೋಡ್ಬೋದು. ಆ್ಯಂಡ್ ಬೇಕಂದರೆ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಎಲ್ಲದ್ರದ್ದು ಪರ್ಫೆಕ್ಟ್ ಪ್ರೈಸ್ನ ತಿಳ್ಕೊಂಡಿಲ್ಲ, ಅಂದರೆ ಮರ್ತೋಗ್ಬಿಟ್ಟಿದೆ, ತುಂಬ ದಿನಗಳಾಗ್ಬಿಟ್ಟಿದೆ ಎಲ್ಲ ತಗೊಂಡು ಮರ್ತೋಗ್ಬಿಟ್ಟಿದೆ. ಲಿಂಕ್ನ ಹಾಕಿದಾಗ ನೀವು ನೋಡ್ಕೋಬೋದು ಎಷ್ಟೆಷ್ಟಿದೆ ಪ್ರೈಸ್ಗಳಂತ ಹೇಳ್ಬಿಟ್ಟು. ತೋರಿಸಿದಂಥ ಡ್ರೆಸ್ಗಳೆಲ್ಲ ಆಲ್ಮೋಸ್ಟ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒಂದು ಡ್ರೆಸ್ ಬಂದುಬಿಟ್ಟು ಬ್ಯೂಟಿಫುಲ್ ಲಾಂಗ್ ಗೌನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಪಾರ್ಟಿ ವೇರ್ ಅಂತಲೂ ಹೇಳ್ಬೋದು, ತಪ್ಪಾಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು. ಸ್ಲೀವ್ಸ್ ಕೂಡ ಅಷ್ಟೇ ತುಂಬ ರಿಚಾಗಿ ಕಾಣುತ್ತೆ. ಆ್ಯಂಡ್ ಪಾರ್ಟಿ ವೇರ್ಗೂ ಕೂಡ ಯೂಸ್ ಮಾಡ್ಬೋದು ಇದನ್ನ. ಆ್ಯಕ್ಚುಲಿ ಪಾರ್ಟಿ ವೇರ್ಗೇ ಚೆನ್ನಾಗಿರುತ್ತೆ. ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ಸ್ ಬರುತ್ತೆ, ಇಲ್ಲಿ ತನಕನೂ ಸ್ಲೀವ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಸೊಂಟದ ಹತ್ರ ಬಂದುಬಿಟ್ಟು ಫ್ರಿಲ್ ಬರುತ್ತೆ. ನಾನು ತೋರಿಸ್ತೀನಿ. ಈ ಥರ ಫ್ರಿಲ್ ಬರುತ್ತೆ, ಫುಲ್ ಡ್ರೆಸ್ ಫುಲ್ ಆ ಥರನೇ ಕೆಳಗಡೆ ಗಂಟಲು ಫ್ರಿಲ್ ಇದೆ. ಆ್ಯಂಡ್ ಆ್ಯಕ್ಚುಲಿ ಇದು 4 ಕಲರ್ಸಲ್ಲಿ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಟಾಪಲ್ಲಿ ಗೋಲ್ಡ್ ಆ್ಯಂಡ್ ನೇವಿ ಬ್ಲೂ ಅಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇಷ್ಟು ಬಂದುಬಿಟ್ಟು ನೇವಿ ಬ್ಲೂ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಸ್ಕೈ ಬ್ಲೂ. ಆ್ಯಂಡ್ ಲಾಸ್ಟಲ್ಲಿ ಬಂದುಬಿಟ್ಟು ಲೈಟ್ ಪಿಂಕ್. ಸರಿಯಾಗಿ ಕಾಣಿಸ್ತಾ ಇದೆಯಾ? ಲೈಟ್ ಪಿಂಕ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನಾನು ಮೆಟರ್ನಿಟಿ ಶೂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದಕ್ಕೆ ಮ್ಯಾಚ್ ಆಗೋ ಥರ ನನ್ನ ಹಸ್ಬೆಂಡ್ಗೊಂದು ಶರ್ಟ್ ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಅಷ್ಟೇ ಸೇಮ್ ಸಿಕ್ಕಿತ್ತು ನನಗೆ. ಈ ಥರ 3 ಕಲರ್ಸಲ್ಲಿ ಸಿಕ್ಕಿತ್ತು. ಪಾರ್ಟಿ ವೇರ್ ಕೂಡ ಮಾಡ್ಬೋದು. ಲಾಂಗ್ ಗೌನ್ ಥರ ಕೂಡ ಕಾಣುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 1010 ಅಥವಾ 1000. ಈಗ ನಾನು ತಗೊಂಡಾಗಲೇ 2 ಇಯರ್ಸ್ ಆಗೋಯ್ತು, 2.5 ಆಗೋಯ್ತು ಅನಿಸುತ್ತೆ, 2.5 ಇಯರ್ಸ್ ಆಗೋಯ್ತು. ಆಗ 1010 ಏನೋ ಕೊಟ್ಟಿದ್ದೆ, ಬಟ್ ಈಗ ಕಮ್ಮಿ ಆಗಿದೆ ಇದ್ರದ್ದು ರೇಟು. ನೀವು ಹೋಗಿ ಲಿಂಕ್ ನೋಡಿಬಿಟ್ಟು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಕೂಡ ಅಷ್ಟೇ 2 ಟೈಮ್ಸ್ ವಾಶ್ ಮಾಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಲಾಂಗ್ ಡ್ರೆಸ್ನ ನಾನು ಜಾಸ್ತಿ ವೇರ್ ಮಾಡಲ್ಲ. ಸೊ ಮೆಟರ್ನಿಟಿ ಶೂಟ್ ಅದಾದಮೇಲೆ ಒಂದ್ಸಲ ಏನೋ ವೇರ್ ಮಾಡಿದ್ದೆ ಅಂತ ಅಂದ್ಕೊತೀನಿ ಅಷ್ಟೇ. ನಾನು ಜಾಸ್ತಿ ಲಾಂಗ್ ಡ್ರೆಸ್ ನನಗೆ ಇಷ್ಟ ಆಗಲ್ಲ ಅಷ್ಟು. ಏನಿದ್ರು ಅನಾರ್ಕಲಿ ಥರ ಯೂಸ್ ಮಾಡ್ತೀನಿ, ಇಲ್ಲ ಟಾಪ್ಸ್ಗಳು ಯೂಸ್ ಮಾಡ್ತೀನಿ. ತುಂಬ ಲಾಂಗ್ ಡ್ರೆಸ್ಗಳು ಇಷ್ಟ ಆಗಲ್ಲ. ಇದು ಲಾಂಗ್ ಇರೋದ್ರಿಂದ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಒಂದು 2 ಟೈಮ್ ಹಾಕಿದ್ದೆ, 2 ಟೈಮ್ ಹಾಕಿದಾಗಲೂ ವಾಶ್ ಮಾಡಿದ್ದೆ. ಮೊದಲನೇ ಸಲ ಹಾಕಿದಾಗ ಮೆಟರ್ನಿಟಿ ಶೂಟಲ್ಲಿ ಹಾಕಿದಾಗ ಸ್ವಲ್ಪ ಮಳೆ ಟೈಮ್ ಅಂತ ಅನಿಸುತ್ತೆ, ಕೆಳಗಡೆ ಎಲ್ಲ ಸ್ವಲ್ಪ ಲಾಂಗ್ ಇರೋದ್ರಿಂದ ಸ್ವಲ್ಪ ಗಲೀಜಾಗಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಆಗೊಂದ್ಸಲ ವಾಶ್ ಮಾಡಿದ್ದು. ಅದು ಬಿಟ್ಟರೆ ಇನ್ನೊಂದ್ಸಲ ವೇರ್ ಮಾಡಿದಾಗ ವಾಶ್ ಮಾಡಿದ್ದು. 2 ಸಲ ವಾಶ್ ಮಾಡಿದಾಗಲೂ ಕೂಡ ಅದೇನು ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ, ಇದು ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಈ ಥರ ಏನಿದು ಇದೆ, ಇದು 2 ಸಲ ವಾಶ್ ಮಾಡಿದ್ದೀವಿ. ಆ್ಯಕ್ಚುಲಿ ಅದು ಒಂದೇ ಒಂದೂ ಕೂಡ ಬಿದ್ದೋಗಿಲ್ಲ, ನಿಜವಾಗ್ಲೂ ಒಂದೇ ಒಂದು ಕೂಡ ಅದು ಸ್ಟೋನೋ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ, ಸ್ಟೋನ್ ಥರ ಇಲ್ಲ ಅದು, ಅದನ್ನು ಹಾಕಿ ಸ್ಟಿಚ್ ಮಾಡಿದ್ದಾರೆ. ಅದು ಒಂದೇ ಒಂದೂ ಕೂಡ ಬಿದ್ದೋಗಿಲ್ಲ 2 ಸಲ ವಾಶ್ ಮಾಡಿದ್ರೂ ಕೂಡ. ಆ್ಯಂಡ್ ಮ್ಯಾಕ್ಸಿ ಕಲರ್ ತುಂಬ ಶೂಟ್ಗಳಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೆಟರ್ನಿಟಿ ಶೂಟ್ಗಾಗಿರ್ಬೋದು, ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಅಥವಾ ಬರ್ಡೇ ಶೂಟ್ಸ್ಗಾಗಿರ್ಬೋದು, ಯಾವುದಾದ್ರೂ ಶೂಟ್ಸ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಅದು 3 ಕಲರ್ಸ್ ಇರೋದ್ರಿಂದ ಮ್ಯಾಕ್ಸಿಯಾಗಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಫೋಟೋ ಕೂಡ ಕಲರ್ ಕಾಣಿಸುತ್ತೆ. ಆ್ಯಂಡ್ ಇದಿಷ್ಟು ಬಂದುಬಿಟ್ಟು ನನ್ನ ಇವತ್ತಿನ ಡ್ರೆಸ್ಗಳು ತೋರಿಸಿರೋದು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ನಾನು ಯೂಸ್ ಮಾಡಿ ಇದ್ರದ್ದು ರಿವ್ಯೂಸ್ನ ಕೊಟ್ಟಿರೋವಂಥದ್ದು. ಯಾವುದೇ ಥರ ಸುಮ್ಮನೆ ತರಿಸ್ಬಿಟ್ಟು
ಹೇಳಿ ಅದೇ ಥರ ಈ ಥರ ಎಲ್ಲ ಮಾಡಿಲ್ಲ. ಬೇಕಂದರೆ ಫೋಟೋಸ್ ಕೂಡ ಹಾಕಿದ್ದೀನಿ, ನೋಡಿದ್ದೀರಾ ನೀವೇ ಫೋಟೋಸಲ್ಲಿ ಕೂಡ ಯೂಸ್ ಮಾಡಿರೋದನ್ನ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ 100/100. ಬೇರೆ ಡ್ರೆಸ್ಗಳು ಹೆಂಗೋ ಗೊತ್ತಿಲ್ಲ, ನನಗೆ ತೋರಿಸಿದಂಥ ಡ್ರೆಸ್ಗಳಂತೂ ನಿಜವಾಗ್ಲೂ ನಿಮ್ಗೆ ಅಷ್ಟು ನಂಬಿಕೆ ಬರಲಿಲ್ಲ ಅಂದರೆ ಇಷ್ಟು ಡ್ರೆಸ್ಸಲ್ಲಿ ಅದರ ಒಂದು ಡ್ರೆಸ್ನ ತರಿಸಿ ನೋಡಿಬಿಟ್ಟು ಅದನ್ನು ಆಫ್ಟರ್ ಯೂಸ್ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ನೀವು ಹೇಳಿದ್ದು ನಿಜ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತಿನ ವ್ಲಾಗ್ ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಹೇಳ್ದಾಗೇ ನೀವು ಯಾವುದೇ ಡ್ರೆಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ರು, ಕ್ವಾಲಿಟಿ ನೋಡಬೇಕು ಅಂತ ಇದ್ದರೆ ನೀವು ಮಸ್ಟ್ ರಿವ್ಯೂಸ್ನ ನೋಡಲೇಬೇಕು. ರಿವ್ಯೂಸ್ನ ನೋಡಿದ್ರೆ ನಿಮಗೆ ಯಾವುದು ಹೇಗೆ ಏನು ಇತ್ತು ಅಂತ ಗೊತ್ತಾಗೋದು. ರಿವ್ಯೂಸ್ನ ನೋಡಲಿಲ್ಲ ಅಂದರೆ ನಿಮ್ಗೆ ನಿಜವಾಗ್ಲೂ ಗೊತ್ತಾಗೋದೇ ಇಲ್ಲ. ಆ್ಯಂಡ್ ರಿವ್ಯೂಸ್ ಆದಮೇಲೆ ನೀವು ಕ್ಲಾತ್ ಯಾವ ಥರ ಇದೆ ಅಂತ ತಿಳ್ಕೊಬೇಕಾದ್ರೆ ನೀವು ಕೆಳಗಡೆ ಹೋಗಿಬಿಟ್ಟು ನೋಡಿದ್ರಲ್ಲಿ ಹಾಕಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ ಫ್ಯಾಬ್ರಿಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಅದು ಯಾವುದು ಫ್ಯಾಬ್ರಿಕ್ ಯಾವುದಾಗಿರುತ್ತೆ, ಕಾಟನ್ನ ಅಥವಾ ಕಾಟನ್ ಬ್ಲೆಂಡಾ ಅಥವಾ ಜಾರ್ಜೆಟ್ಟಾ ಅಥವಾ ಇನ್ಯಾವುದು ಬೇರೆ ಬೇರೆ ಇದೆಯಲ್ಲ ಅದು ಯಾವುದಾದ್ರೂ ಇದೆಯಾ, ಯಾವ ಫ್ಯಾಬ್ರಿಕ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಕಲರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನೀವು ಅಷ್ಟು ನೋಡಿನೂ ನೀವು ರಾಂಗಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅದು ನಿಮ್ಮ ತಪ್ಪು. ಪ್ರತಿಯೊಂದನ್ನು ಅವರೇ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ರಿವ್ಯೂ ಕೂಡ ಇರುತ್ತೆ, ಅದು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಗುಡ್ ರಿಟರ್ನ್ ಕೂಡ ಹಾಕ್ಬೋದು. ಅದರಿಂದಾಗಿ ಏನೋ ಲಾಸ್ ಆಗೋಂಥದ್ದು ಏನಿಲ್ಲ. ನಿಮಗೆ ಬೇಡ ಅನಿಸಿದ್ರೆ ಅದನ್ನ ರಿಟರ್ನ್ ಹಾಕ್ಬಿಡ್ಬೋದು ಡ್ರೆಸ್ಸಸ್ನ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಥಿಂಕ್ ನಿಮಗೆಲ್ಲರಿಗೂ ಈ ವ್ಲಾಗು ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಇಷ್ಟ ಕೂಡ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.